ಇಲ್ಲಿ ಯಾವ ಅಂಶ ಕರ್ನಾಟಕದ ರಾಜಕಾರಣಕ್ಕೂ ಅಲ್ಲಿಯ ರಾಜಕಾರಣಕ್ಕೂ ಇರುವ ಹಲವು ವ್ಯತ್ಯಾಸಗಳನ್ನು ನಾವು ನೋಡಿಕೊಂಡು ಈ ನಿಮ್ಮ ಚರ್ಚೆಯನ್ನು ನಾವು ಮುಂದುವರಿಸೋಣ. ಸರ್ ನೋಡಿ, ಈಗ ಕೆಲವೊಂದು ವೋಟಿಂಗ್ ಶೇರ್ ನಾವು ತಗೊಂಡಾಗ ಚನ್ನಪಟ್ಟಣ ಬೈ ಎಲೆಕ್ಷನ್ಸ್ ಉದಾಹರಣೆ ಹೇಳೋಣ. ನಮಗಲ್ಲಿ ಸೋಲು ಯಾಕಾಯಿತು ಅಂತ ಹೇಳಿದ್ರೆ, ಈಗ ಇಲ್ಲಿದ್ದಂತಹ ಕ್ಯಾಂಡಿಡೇಟ್ನ ಕಾಂಗ್ರೆಸ್ಸಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ಕೊಂಡ್ರೆ, ಯಾಕಂದರೆ ಕಾಂಗ್ರೆಸ್ಸಲ್ಲಿ ಕ್ಯಾಂಡಿಡೇಟೇ ಇರಲಿಲ್ಲ ಅಲ್ಲಿ ಚನ್ನಪಟ್ಟಣದಲ್ಲಿ ನಿಂತ್ಕೊಳ್ಳೋಕ್ಕೆ. ಸೊ ಅಲ್ಲಿ ಅವ್ರನ್ನ ಸೊ ವೋಟ್ ಏನಾಯ್ತು, ಸ್ಪ್ಲಿಟ್ ಆಯಿತು ಪ್ರತಿಯೊಂದು ಮನೇಲಿ. ಯಾಕೆಂದ್ರೆ ಲೋಕಲ್ ಬೂತ್ ಲೆವೆಲ್ ವರ್ಕ್ ಮಾಡಿದ್ರೆ ಕೇಳಿಸ್ಕೊಳ್ಳಿ, ಆಯ್ತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಅಲ್ಲಿ ಏನಾಯ್ತು, ನಿಮಗೆ ವೋಟ್ ಸ್ಪ್ಲಿಟ್ ಆದಾಗ ಅಲ್ಲಿ ಅತಿ ಹೆಚ್ಚು ಕಾನೂನು ಬಾಹಿರವಾಗಿ ಏನೋ ನಡೀತು ಅಂತ ಹೇಳ್ತಾ ಇದ್ದೀರಾ? ಪಾಯಿಂಟ್ ಬರಬೇಕು, ಮೂರೇ ಸೆಂಟೆನ್ಸ್ ಎಲ್ಲ ಪಾಯಿಂಟ್ ಬರ್ತೀನಿ ನಾನು. ಒಕ್ಕಲಿಗರ ಮತ ನಿಮಗೆ ಸ್ಪ್ಲಿಟ್ ಆಯ್ತು. ಒಂದು ಮನೇಲಿ 4 ಇದ್ರೆ ಏನಾಯ್ತು, ಇವ್ರಿಗೆ 2 ಹಾಕೋಣ ಇವ್ರಿಗೆ 2 ಹಾಕೋಣ ಅನ್ನೋ ರೀತಿ ಸ್ಪ್ಲಿಟ್ ಆಯ್ತು. ಲಾಸ್ಟಿಗೆ ನಿಮಗೆ ಡಿಸಿಷನ್ ಮೇಕಿಂಗ್ ಯಾವ ರೀತಿ ಬಂತು ಅಂದ್ರೆ, ಚನ್ನಪಟ್ಟಣ ಟೌನ್ ಅಲ್ಲಿ 20,000 ಮುಸ್ಲಿಂ ವೋಟರ್ಸ್ ಇದ್ರು, ಅದು ನಿಮಗೆ ಒನ್ ಸೈಡೆಡ್ ಆಗೋಯ್ತು. ಯಾವ ಕಾರಣಕ್ಕಾಗಿರುತ್ತೆ, ಯಾಕೆ ಕಾರಣಕ್ಕಾಯ್ತು ಅಂತ ಹೇಳಿದ್ರೆ ನಾವು ಅದರಲ್ಲಿ ಹೆಸಿಟೇಟ್ ಪಟ್ಕೊಳ್ಳಲ್ಲ, ಫ್ಯಾಕ್ಟ್ಸ್ ಮಾತಾಡ್ತಿರ್ತೀವಿ. ಅಲ್ಲಿ ಅವ್ರಿಗೆ ಏನಾಯ್ತು, ನಾವು ಬಿಜೆಪಿ ಅವ್ರ ಜೊತೆ ಅಲಯನ್ಸ್ ಅಲ್ಲಿ ಇದೀವಿ ಅನ್ನೋ ತರ ಅಂತಂದಾಗ ಅವ್ರು ಕ್ವಶನ್ ಮಾರ್ಕ್ ಬಂತು, ನಾವು ನಿಜವಾಗ್ಲೂ ವೋಟ್ ಹಾಕ್ಬೇಕಾ ಬೇಡವಾ ಅಂತ ಅನ್ಕೊಂಡು. ಆ ಕಾನ್ಫಿಡೆನ್ಸ್ ಲೆವೆಲ್ ಆರ್ಟ್ ಆಫ್ ಟೈಮ್ ಮೇ ಬಿ ಅವ್ರು ಬಂದಿರದಲ್ಲೇ ಇರ್ಬೋದು. ಅದಕ್ಕೋಸ್ಕರ ವಿಧಿಯಿಂದಲೇ ಹೋಗ್ಬಿಟ್ಟು ಕಾಂಗ್ರೆಸ್ ಗೊತ್ತಿದ್ರೆ ಹೊರತು ಓಟನ್ನ ಎಲ್ಲೋ ಅವರು ನಾವು ಹಾಕ್ಲೇಬೇಕು ಅಂತ ನಾವು ಅವರಲ್ಲಿ ಟ್ರೈ ಮಾಡ್ತಾ ಇದೀವಿ. ಒಂದು ವೇಳೆ ಆ ಕಾನ್ಫಿಡೆನ್ಸ್ ಭಯ ನಿಮ್ಗೆ ಯಾಕೆ ಆಗ್ಲಿಲ್ಲ, ನಾವು ಯಾಕಪ್ಪ ಭಾರತೀಯ ಜನತಾ ಪಕ್ಷದ ಜೊತೆ ಸೇರ್ಕೊಂಡ್ವಿ ಅನ್ನೋ ಭಯ ಯಾಕೆ ಬರ್ತಾ ಇದೆ ನೋಡಿ. ನೀವು ಈ ರೀತಿ ಯೋಚನೆ ಮಾಡಿ, ನಾವು ಅವ್ರ ಮನವೊಲಿಸೋದಕ್ಕೆ ಟ್ರೈ ಮಾಡ್ತಾ ಇದೀವಿ ಹೊರತು ನಮ್ಗೆ ಯಾವ ರೀತಿನೂ ಭಯ ಇಲ್ಲ. ಭಯ ಇದ್ದಿದ್ರೆ ನಾವು ಅಲಯನ್ಸ್ ಎಲ್ಲ ಹಾಕಿರ್ತೀವಿ. ಏನ್ ಟ್ರೈ ಮಾಡ್ತಾ ಇದ್ದೀರಿ? ಅವ್ರಿಗೆ ಅವ್ರು ಕಾನ್ಫಿಡೆನ್ಸ್ ಕೊಡ್ತಾ ಇದೀವಿ. ಕಾಂಗ್ರೆಸ್ ಅವರು ಅಷ್ಟೇ ಅಲ್ಲ ನಿಮ್ಗೆ ಯೋಚನೆ ಮಾಡುವಂತದ್ದು. ಅವತ್ತು ಕೂಡ ಜೆಡಿಎಸ್ ಇತ್ತು, ಇವತ್ತು ಕೂಡ ಜೆಡಿಎಸ್ ಕಾಂಗ್ರೆಸ್ ಅವರು ಯೋಚನೆ ಮಾಡ್ತಾರೆ, ಅವ್ರ ಹಿತ ಕಾಯ್ತಾರೆ. 50 ವರ್ಷದಿಂದ ನೋಡ್ಕೊಂಡಿದ್ದಾರೆ, 50 ವರ್ಷದಿಂದ ಹೇಳ್ತಾ ಇದ್ದು. ಒಂದ್ಸತಿ ವಾಯ್ಸ್ ರೈಸ್ ಮಾಡಿದ್ದಾರೆ ಮುಸ್ಲಿಂ ಅವರು ಅಂತ ಹೇಳಿದ್ರೆ, ನಿಮ್ಗೆ ಈ 2 ಕ್ಷೇತ್ರಗಳಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕು. ಮುಂದಿನ ನಿಮ್ಗೆ ವಿಧಾನಸಭಾ ಎಲೆಕ್ಷನ್ಸ್ ಗಳಲ್ಲಿ ಅವರು ನಿಮ್ಗೆ ಯಾವ ರೀತಿ ಒಂದು ಪ್ರೊಟೆಸ್ಟ್ ಮಾಡ್ತಾರೆ. ಈ ನಿಮ್ಮ ಸಂಭಾಷಣೆಯಲ್ಲಿ, ಈ ಚರ್ಚೆಯಲ್ಲಿ 2 ಅಂಶಗಳನ್ನು ನಾವು ಚರ್ಚೆ ಮಾಡಬಹುದು. ಒಂದು, ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಮತಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇದನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು, ನಮ್ಮನ್ನ ಕೈ ಹಿಡಿಲಿಲ್ಲ ಮುಸ್ಲಿಂ ಮತದಾರರು ಅನ್ನೋ ಮಾತನ್ನು ಹೇಳಿದ್ರು. ಆ ಕ್ಷಣಕ್ಕೆ ಮುಗೀತು. ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟ ಹಾಗೆ ಬಂದಾಗ ಇದು ದೊಡ್ಡ ಮಟ್ಟದ ಗುಲ್ಲೆತ್ತು. ಆದ್ರೆ ನಾನು ಕೇಳ್ತಾ ಇದ್ದೀನಿ, ಇದು ಬರೀ ಆ ಕ್ಷೇತ್ರಗಳಿಗೆ ಮಾತ್ರ ಸಂಬಂಧಪಟ್ಟಂತ ವಿಚಾರವಾ, ಅಥವಾ ಇಡೀ ರಾಜ್ಯಕ್ಕೆ ದೇಶಕ್ಕೆ ಕಾಡ್ಗಿಚ್ಚಿನಂತೆ ಹಬ್ಬಿ ಬಿಡುತ್ತೆ ಈ ಚುನಾವಣಾ ಫಲಿತಾಂಶ, ಅಥವಾ ಅಲ್ಲಿ ನಡೆದಂತಹ ಒಳ ಬೆಳವಣಿಗೆಗಳು ಅಂತ ನಾವು ಅಂದ್ಕೊಳ್ಬೇಕಾ? ಸರ್, ಫಲಿತಾಂಶಗಳು ನಿಮಗೆ ಸಾಕಷ್ಟು ಇರ್ತವೆ. ಈಗ ಯಾವ ಬೇರೆ ಕಮ್ಯುನಿಟಿ ವೋಟರ್ಸ್ ಹಾಕಿರ್ತಾರೆ ಅಥವಾ ಬೇರೆ ಆದ್ರೆ ನಿಮ್ಗೆ ಇಲ್ಲಿ ಏನೆಲ್ಲ ಡಿಸ್ಟರ್ಬೆನ್ಸಸ್ ಎಲ್ಲ ಆಯ್ತು, ನಿಮಗೆ ಇದು ಟೆಂಪ್ರರಿ ಸೊಲ್ಯೂಷನ್ ಆಗಿ ಇವ್ರು ವೋಟ್ ಹಾಕಿರ್ಬೋದು ಮುಸ್ಲಿಂ ವೋಟರ್ಸ್ಗಳು. ಆದ್ರೆ ಓವರ್ ಆಲ್ ದೇಶದೆಲ್ಲ ನೀವು ಕಂಪೇರ್ ಮಾಡ್ಕೊಂಡಾಗ ಇಟ್ ವಿಲ್ ಚೇಂಜ್. ನಿಮಗೆ ದಿನಗಳು ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ನೀವು ಗಮನಿಸಿ, ಆ ನಂಬರ್ಸ್ ಕಾಣಿಸ್ತಾ ಇದೆ ನಿಮಗೆ. ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡ್ಬೋದು, ನಿಮಗೆ ತಮಿಳುನಾಡಲ್ಲಿ ನೋಡ್ಬೋದು. ಈಗ ನಾವು ಇನ್ನೂ ಬೂತ್ ಲೆವೆಲ್ ನಾವು ತಗೊಂಡಿಲ್ಲ, ಅಥವಾ ಕ್ಷೇತ್ರದ ಲೆವೆಲ್ ಯಾವ್ಯಾವ ಎಲ್ಲೆಲ್ಲ ವೋಟರ್ಸ್ ಬಂದಿರುತ್ತಾ, ಮುಸ್ಲಿಂ ವೋಟರ್ಸ್ ಕೂಡ ಇವತ್ತು ಓಪನ್ ಅಪ್ ಮಾಡ್ಕೊಂಡಿದ್ದಾರೆ. ನಾವು ಬರೀ ಕಾಂಗ್ರೆಸ್ ನ ಬಿಟ್ಟು ಬೇರೆ ಎಲ್ಲ ಪಕ್ಷಗಳಿಗೂ ವೋಟ್ ಹಾಕಬೇಕು, ಹಾಕಬಹುದು ಅನ್ನೋ ಮೈಂಡ್ ಸೆಟ್ ಬರ್ತಾ ಇದ್ದಾರೆ. ರಿಷಿಕ್ ಅವರೇ, ನೀವು ಬಹಳ ಚೆನ್ನಾಗಿ ಪ್ರಸ್ತುತಪಡಿಸಿದ್ರಿ, ಪ್ರೆಸೆಂಟ್ ಮಾಡಿದ್ರಿ. ಮುಸಲ್ಮಾನ್ ಮತದಾರರು ಅಥವಾ ಸಮುದಾಯದವರು ಒಂದು ಪರ್ಯಾಯ ಪಕ್ಷವನ್ನು ನೋಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದೀರಿ. ಅಟ್ ದ ಸೇಮ್ ಟೈಮ್ ನಿಮ್ಮ ಕಾನ್ವರ್ಸೇಷನ್ ಅಲ್ಲಿ ಭಾರಿ ವ್ಯಕ್ತವಾಗಿರುವಂತಹ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಬಿಜೆಪಿಗೆ ಅವ್ರು ವೋಟ್ ಹಾಕಲ್ಲ, ನಾವು ಸೆಪರೇಟ್ ಆಗೇ ಇದ್ದೀವಿ, ನಾವು ಅವ್ರ ಜೊತೆ ಏನೋ ಮರ್ಜ್ ಆಗ್ಬಿಟ್ಟಿದೀವಿ ಅಂತ ಹೇಳೋ ಒಪ್ಸೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಹೌದಾ? ಅಂದ್ರೆ ಸ್ವಲ್ಪ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಕಾಂಗ್ರೆಸ್ ಜೊತೆ ಹೋಗೇ ಹೋಗ್ತಾರೆ. ಹಿಂಗಾಗಿ ಈ ಕಾಂಗ್ರೆಸ್ ನರೇಷನ್ ಏನಿದೆ, ಜೆಡಿಎಸ್ ಅವರು ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಅಂದಿದ ತಕ್ಷಣ ನಾವು ಬಿಜೆಪಿ ಅವ್ರು ಹಿಂಗ್ ಓಟ್ ಹಾಕಾಗುತ್ತೆ ಅನ್ನೋಂಥದ್ದು ಅವ್ರ ನರೇಷನ್. ಅದು ಒಂದು. ಎರಡನೇದು ಏನಾಗ್ತಾ ಇದೆ, ನಾವ್ ಹೇಳ್ತಾ ಇರುವಂತದ್ದು ಇಲ್ಲಿ ಕಾನ್ಫಿಡೆನ್ಸ್ ತಗೊಳ್ಳಿ. ನೀವು ನಮಗಾಗ್ಲಿ ಬಿಜೆಪಿ ಅವ್ರಿಗಾಗಲಿ, ನಾವು ಬೇರೆ ಯಾರು ಅಲ್ಲ, ಅಥವಾ ಬಿಜೆಪಿ ದೇ ಡೋಂಟ್ ಹೇಟ್ ಯು, ಅಥವಾ ದೇ ಡೋಂಟ್ ಸೇ ದಟ್ ನಮ್ಗೆ ವೋಟ್ ಹಾಕ್ಬಿಡಿ ಅಥವಾ ವೋಟ್ ಹಾಕಿ ಅಂತ ಎಲ್ಲೋ ಏನು ಹೇಳಕ್ ಬರ್ತಾ ಇಲ್ಲ ಅಂತ ಒಂದು ನರೇಷನ್ ಚೇಂಜಸ್ ಆಗ್ತಾ ಇದೆ. ಫೈನ್ ಗಾಟ್ ಇಟ್. ಓಕೆ, ಲೆಟ್ಸ್ ಗೋ ಫಾರ್ ಗೆಸ್ಟ್ ವಿಜೇಂದ್ರ ಅವ್ರನ್ನ ಮಾತನಾಡ್ಸೋಣ. ಅವರ ಒಂದು ಫೈನಲ್ ಕಮೆಂಟ್ ತೆಗೆದುಕೊಳ್ಳೋಣ ಈ ಚರ್ಚೆಯಲ್ಲಿ. ಎಸ್ ವಿಜೇಂದ್ರ ಅವರೇ, ಈಗ ಭಾರತೀಯ ಜನತಾ ಪಕ್ಷ 2 ಕಡೆಗಳಲ್ಲಿ ಸೋಲಾಗಬಹುದು ಅನ್ನುವ ಸದ್ಯದ ಅಂದಾಜು, ಮುಂದೆ ಚೇಂಜ್ ಆಗ್ಬಹುದು ಗೊತ್ತಿಲ್ಲ, ಆದರೆ ಇದರಲ್ಲಂತೂ ಗೆಲುವನ್ನು ಸಾಧಿಸಿದೆ
ಯಾವುದರಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ ಬಾಗಲಕೋಟೆಯಲ್ಲಿ. ಈಗ ನಿಮ್ಮ ಮುಂದಿನ ಹಂತದ ಯೋಜನೆಗಳು ಅಥವಾ ಆಟ ಮುಗೀತು ನಮ್ದು ಅಂತ ಸುಮ್ಮನೆ ಇರ್ತಿದ್ದೀರಾ? ಏನ್ ಕತೆ? ವಾಟ್ ಆರ್ ದ ಮೆಸೇಜಸ್ ಯು ಆರ್ ಗಿವಿಂಗ್? ನೋಡಿ, ಈ ಒಂದು ಏನು 2 ಉಪಚುನಾವಣೆ ಇದೆ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. ಇದರಿಂದೇನೋ ಸರ್ಕಾರ ಬದಲಾವಣೆ ಆಗ್ಬಿಡೋದು, ಇದೇನೋ ಮುಂದಿನ ಚುನಾವಣೆಗೆ ದಿಕ್ಸೂಚಿ, ಇದೆಲ್ಲ ಅಲ್ಲ. ಇದೇನಪ್ಪ ಅಂದ್ರೆ ಯಂತ್ರ ಇದೆ. ಗೆದ್ದಿದ್ರೆ ಹೇಳ್ಬಿಡ್ತಿದ್ರಿ ದಿಕ್ಸೂಚಿ ಅಂತ. ಇಲ್ಲ ಇಲ್ಲ ಇಲ್ಲ, ನಾನು ನಮ್ಮ ದಿಕ್ಸೂಚಿ ಅಂತ ಯಾವ್ದಂತ ಹೇಳ್ತೀನಿ, ಖಂಡಿತ ಹೇಳಿ. ದಿಕ್ಸೂಚಿ ಯಾವ್ದು ಗೊತ್ತಾ? ಈ ಪಂಚರಾಜ್ಯ ಚುನಾವಣೆ ನಡೆದಿದೆ ಅಲ್ವಾ, ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೀವಿ, ಅದು ದಿಕ್ಸೂಚಿ ಅಂತ ಹೇಳ್ತೇನೆ ನಾನು. 2 ರಾಜ್ಯದಲ್ಲಿ, ಅದ್ರಲ್ಲಿ ಒಂದರಲ್ಲೂ ಕೂಡ ನಾವು ತಮಿಳುನಾಡಲ್ಲಿ ಇನ್ನೂ ಅದು ಖಂಡಿತ ಅಸ್ಸಾಮು ನೋಡಿ